ರೈತರಿಗೆ ಯಾರು ಹೆಣ್ಣು ಕೊಡೋದಿಲ್ಲ. ನಾವು ಕೃಷಿ ಕುಟುಂಬದಿಂದ ಬಂದಿಲ್ಲ. ಕೆಟ್ಟ ಬಟ್ಟೆಗಳು ಹಾಕೊಂಡಿರ್ಬೇಕು, ಕಿತ್ತೋಗಿರೋ ಟೋಪಿಗಳು ಹಾಕೊಂಡಿರ್ಬೇಕು, ಅವ್ನು ರೈತ ಅಲ್ಲ. ಲಕ್ಷ ಸಾವಿರ ಕೋಟಿಗಳಲ್ಲಿ ದುಡಿತಿರೋರು ರೈತರು ಇದ್ದಾರೆ. ಮಾಡರ್ನ್ ರೈತ ಅಂದ್ರೆ ಒಂದ್ 100 ಎಕರೆ ಇಟ್ಕೊಂಡಿರ್ತಾನೆ, ಬಡ್ಡಿ ಮಗ ಬಿಲ್ಡಪ್ ಕೊಡ್ತಾನೆ ಅಂತ ಅನ್ಕೊಂತಾನೆ. ಟೊಮಾಟೊ ಹಾಕೋಣ ಅಂತ ಫಸ್ಟ್ ಹೋಗಿದ್ದು, 480 ರೂಪಾಯಿ ಬಂತು ಫಸ್ಟ್ ಇನ್ಕಮ್ ನಂಗೆ ಟೊಮಾಟೊ ಅಲ್ಲಿ. ನನ್ನ ಫ್ರೆಂಡ್ಸೇ ಕೇಳ್ತಾರೆ, ನೀನ್ ಹೆಂಗೋ ಫಾರ್ಮರ್ ಆಗ್ತೀಯಾ ಅಂತ ಕೇಳ್ತಾನೆ. ಯಾಕೆ ಗುರು ಅಂದ್ರೆ, ಎಲ್ಲೋ ನೀನ್ ಸಾಕ್ತಿರೋದು ಕೋಳಿ, ನೀನ್ ಹೆಂಗೋ ಫಾರ್ಮರ್? 1000 ಕೋಟಿಗಳು ಟ್ಯಾಕ್ಸ್ ಕಟ್ತಾ ಇದಾರೆ ರೈತರು. ನಾವ್ ಅನ್ಕೊಂಡ್ಬಿಡ್ತೀವಿ ಸಾಫ್ಟ್ವೇರ್ ಹೈಟೆಕ್ ಅವರೇ ದುನಿಯಾ ನಡೆಸ್ತಿರೋದು, ಬೆಂಗಳೂರಿಗೆ ಬಂದು ನಾರ್ತ್ ಇಂಡಿಯನ್ಸ್ ದುನಿಯಾ ನಡೆಸ್ತವ್ರೆ ಅಂತ ಅನ್ಕೊಂತಾರೆ. ರೈತರು ನಡೆಸ್ತವ್ರೆ ದುನಿಯಾನೆ. ನಾನು 20,000 ಶರ್ಟ್ ಹಾಕ್ಬೇಕು ಅಂತಾನೆ ಆಸೆ ಪಡ್ತೀನಿ, 40,000 ರೂಪಾಯಿ ಶೂಸ್ ಹಾಕ್ಬೇಕು ಅಂತಿದ್ದೀನಿ, 1 ಕೋಟಿ ರೂಪಾಯಿ ಕಾರ್ ಹಾಕ್ಬೇಕು ಅಂತೀನಿ, 2 ಕೋಟಿ ಮನೇಲಿ ಇರ್ಬೇಕು ಅಂತ ಆಸೆ ಇದೆ, 106 ಎಕರೆ ಆಸ್ತಿ ಮಾಡ್ಬೇಕು ಅಂತ ಆಸೆ ಇದೆ, ನನ್ನ ಸುತ್ತ ಇರೋರನ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಆಸೆ. ಮಾಲ್ ಆಫ್ ಏಷ್ಯಾಗ ಹೋಗಿದ್ದೆ, ಬಾರೋ ಬಂದ, ನೀವು ರೈತ ಅಲ್ಲ, ನೀವು ಇಲ್ಲೇನ್ ಮಾಡ್ತಿದ್ರೆ? ಎಷ್ಟು ಉರಿತು ಅಂದ್ರೆ, ಫಾರ್ಮರ್ ಅಂತ ಹೊಡೆದಿದ ತಕ್ಷಣ ವೆಬ್ಸೈಟ್ ಅಲ್ಲಿ ಏನ್ ಬರುತ್ತೆ, ಮೇಲೆ ನೋಡ್ತಾ ಇದ್ದಾನೆ, ಭೂಮಿ ಬರಡು ಬಿಟ್ಬಿಟ್ಟಿರುತ್ತೆ,